ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಟುಡೇ ವಿ ಆರ್ ಗೋಯಿಂಗ್ ಟು ಟ್ರಿಪ್, ಅಂದರೆ ಟ್ಯೂಷನ್ ಟ್ರಿಪ್ನ ಹೊರಟಿದ್ದೀವಿ. ಲಾಸ್ಟ್ ಇಯರು ಇದೇ ಟೈಮ್ಗೆ ಟ್ರಿಪ್ಗೆ ಹೊರಟಿದ್ವಿ ಆ್ಯಂಡ್ ಈ ಇಯರು ಕೂಡ ಇದೇ ಟೈಮ್ಗೆ ಹೊರಟಿದ್ದೀವಿ. ಲಾಸ್ಟ್ ಇಯರ್ಗಿಂತ ಈ ಇಯರು ಸ್ವಲ್ಪ ಪ್ಲೇಸಸ್ ಚೇಂಜಸ್ ಆಗಿದೆ ಆ್ಯಂಡ್ ಮಕ್ಕಳು ಕೂಡ ಚೇಂಜಸ್ ಇದ್ದಾರೆ. ಲೆಟ್ಸ್ ಸಿ ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ. ಮಕ್ಕಳು ಇವಾಗ ಬರ್ತಾ ಇದ್ದಾರೆ ಆ್ಯಂಡ್ ಅಣ್ಣ ಎಲ್ಲೋ ಶಾಪಿಂಗ್ ಹೋಗಿದ್ರು ಅನಿಸುತ್ತೆ, ಅವರು ಕೂಡ ಬಂದರು. ಹೊರಡೋಕ್ಕೆ ಮುಂಚೆ ಅಣ್ಣ ಮಕ್ಕಳಿಗೆಲ್ಲ ನಿಲ್ಲಿಸ್ಕೊಂಡು ಇನ್ಸ್ಟ್ರಕ್ಟ್ ಮಾಡ್ತಿದ್ರು ಹೆಂಗಿರಬೇಕು ಅಂತೆಲ್ಲ. ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ಚಿಕ್ಕ ಮಕ್ಕಳಿಗೆ ಚಳಿ ನಡಬೇಡಿ, ಎಲ್ಲರೂ ನಮ್ಮದೇ ಜಾಗ, ಎಲ್ಲರೂ ಕುತ್ಕೋಬೋದು, ಗೊತ್ತಾಯ್ತಾ? ಫ್ರೀಯಾಗಿರುತ್ತೆ. ಅರೌಂಡ್ 11 ಗಂಟೆ ಅಷ್ಟರಲ್ಲಿ ಗಾಡಿ ಕೂಡ ಬಂತು. ಗಾಡಿ ಬಂದ ತಕ್ಷಣ ಅಣ್ಣ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದರು. ಗಾಡಿ ಪೂಜೆ ಆದಮೇಲೆ ಒಬ್ಬೊಬ್ಬರಾಗೆ ಹತ್ತಿ ಕೂತು ಹೊರಡೋಕ್ಕೆ ರೆಡಿ ಆದ್ವಿ. ಮಕ್ಕಳನ್ನ ಕಳಿಸ್ಕೊಡೋಕ್ಕೆ ಪೇರೆಂಟ್ಸ್ ಕೂಡ ಬಂದಿದ್ದರು. ಅವರು ಕೂಡ ಒಂದಷ್ಟು ಮಕ್ಕಳಿಗೆ ಹೇಳ್ತಿದ್ರು ಹಂಗಿರಬೇಕು ಹಿಂಗಿರಬೇಕು ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹತ್ತಿದ್ವಿ. ಗಾಡಿ ಹತ್ತು ಕೂತ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಹೊರಟ್ವಿ ನಾವು ಅಲ್ಲಿಂದ. ಟ್ರಿಪ್ ಹೊರಟಾಗ ಮಕ್ಕಳು ಜೋಶು ಫುಲ್ ಸ್ಟಾರ್ಟಿಂಗಲ್ಲಿ ಫುಲ್ ಎಲ್ಲ ಖುಷಿಯಾಗೇ ಇದ್ದರು. ಹಾಗೆ ಹೋಗ್ತಾ ಶಿವನ್ ಟೆಂಪಲ್ ಹತ್ರ ಅಲ್ಲಿ ಕರ್ಪೂರ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಅಲ್ಲೊಂದು ಈಡ್ಗಾಯಿನ ಹಾಕಿ ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಗಾಯ್ಸ್, ಈಗ ಸದ್ಯಕ್ಕೆ ನಮ್ಮ ಮಕ್ಕಳ ಮುಖಗಳು ಬಾಡ್ ಹೋಗಿದೆ. ಸಾಂಗ್ ಹಾಕಿದ ತಕ್ಷಣ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ನೈಟ್ ಆಗಿರೋದ್ರಿಂದ ಸ್ವಲ್ಪ ಡಲ್ ಆಗಿಬಿಟ್ಟಾರೆ. ಅರೌಂಡ್ 11:30 ಅಷ್ಟರಲ್ಲಿ ನಾವು ಆಲೂರನ್ನ ಬಿಟ್ವಿ. ನಮ್ಮ ಬಾಯ್ಸೇ ವೇಸ್ಟ್, ಗರ್ಲ್ಸ್ ನೋಡಿ ಇಲ್ಲಿ ಹೆಂಗ್ ಕುಣಿತಾವೆ. ಅಕ್ಕ ಫುಲ್ ಡ್ಯಾನ್ಸ್, ಬಾಯ್ಸ್ ಫುಲ್ ಸ್ಲೀಪಿಂಗ್. ಹೋಗ್ತಾ ಹಾಗೆ ಆನ್ ದ ವೇ 2:30 ಅಷ್ಟರಲ್ಲಿ ಟೀ ಕಾಫಿಗೆ ಅಂತ ನಿಲ್ಲಿಸಿದ್ರು ಅಣ್ಣ ಆ್ಯಂಡ್ ಡ್ರೈವರ್ ಕೂಡ ಅಲ್ಲಿ ಟೀ ಕಾಫಿಗೆ ಹೋದರು. ಬೇರೆ ಎಲ್ಲರೂ ಕೂಡ ಮಲಗಿದ್ರು. ಫೈನಲಿ ಫಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಕೊಡಚಾದ್ರಿ ಕೆಳಗಡೆ ಇದ್ದೀವಿ ಆ್ಯಂಡ್ ಬಂದು ಅರೌಂಡ್ 5:30 ಹಂಗೆ ರೀಚ್ ಆದ್ವಿ ಕೊಡಚಾದ್ರಿಗೆ. ಸೊ ಬಂದ ತಕ್ಷಣ ಈಗ ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ದೀವಿ. ಫ್ರೆಶ್ ಅಪ್ ಆದ ತಕ್ಷಣ ನೆಕ್ಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್. ಲೆಟ್ಸ್ ಗೋ. ಎಂಟ್ರೆನ್ಸ್ ಫೀನ ಪೇ ಮಾಡಿ ಅದಾದಮೇಲೆ ಟ್ರೆಕ್ಕಿಂಗಿಗೆ ಮಕ್ಕಳನ್ನೆಲ್ಲ ಇಳಿಸ್ಕೊಂಡ್ವಿ. ಸೊ ಎಲ್ಲರೂ ಕೂಡ ರೆಡಿಯಾಗಿ ಕೊಡಚಾದ್ರಿ ಟ್ರೆಕ್ಕಿಂಗಿಗೆ ನಾವು ಹೋಗೋ ದಾರಿ ಹಿಂಗಿದೆ. ಸ್ಟಾರ್ಟಿಂಗ್ ಹಿಂಗಿದೆ, ಹೋಗ್ತಾ ಹಿಂಗಿದೆ ಅಂತ ನೋಡುವ. ಸ್ಟಾರ್ಟಿಂಗ್ ಪಾಯಿಂಟಿಂದ ಎಲ್ಲ ಎಕ್ಸೈಟೆಡ್ ಆಗಿ ಹೊರಟ್ವಿ. ಗೈಸ್, ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಹೆಂಗಿದೆ? ಸೈಕಾ ಬರೋ ಅಷ್ಟೊಳಗೆ ಪುಸ್ ಅಂದಿರ್ತೀರ ಬನ್ನಿ. ಈ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ಕಾಡೊಳಗಡೆ ಮಕ್ಳು ಎಂಟ್ರ್ ಆಯ್ತವ್ರೆ, ಫುಲ್ ಎಲ್ಲ ಜೋಶಲ್ಲಿ ಹೋಯ್ತವ್ರೆ. ಬರೋ ಅಷ್ಟೊಳಗೆ ಈಗ ಹೀರೋ ಆಗಿ ಹೋಗ್ತಿರೋರು ಬರೋ ಅಷ್ಟೊಳಗೆ ಝೀರೋ ಆಗಿ ಬಂದಿರ್ತಾರೆ. ಯಾಕೆಂದರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಹೇಳ್ತಿದ್ದೀನಿ. ಆ್ಯಂಡ್ ಅಕ್ಕಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಕ್ಕ ಹೆಂಗೆ ಅನ್ನಿಸ್ತಿದೆ? ಸೂಪರ್. ಇನ್ನು ಸ್ಟಾರ್ಟಿಂಗ್ ಇದು, ಹಾಂ, ಕೊನೆಗೆ ಹೋದ್ಮೇಲೆ ಹೇಳ್ತೀನಿ ನೆಕ್ಸ್ಟ್. ಓಕೆ. ಓಹ್, ಅಣ್ಣ ಫುಲ್ ಜೋಶ್, ಅಕ್ಕ ಫುಲ್ ಟುಸ್ಸು. ಓ ಮೈ ಗಾಡ್, ಎಲ್ಲ ಮಕ್ಕಳು ಮುಂದಕ್ಕೆ ಹೋದರು. ನನಗಂತೂ ನಡೆಯೋಕ್ಕಾಗ್ತಿಲ್ಲ. ಅಣ್ಣ, ಅಕ್ಕ ಮತ್ತು ಇನ್ನೊಂದಷ್ಟು ಜನ ಮಕ್ಕಳು ಹಿಂದೆ ಬರ್ತಿದ್ದಾರೆ. ಆ್ಯಕ್ಚುಲಿ ಎಷ್ಟು ಸುಸ್ತಾಗ್ತಿದೆ ಅಂದರೆ ಉಸುಡಿಯಂಗೆ ಆಗ್ತಿದೆ. ಅದು ಅಲ್ಲದೆ ಈ ಲೀಚ್ಗಳ ಪ್ರಾಬ್ಲಮ್ ಬೇರೆ, ಅದನ್ನ ಬೇರೆ ನೋಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲಿ ಹತ್ಕೊಂಡಿದ್ಯೋ ಇಲ್ವೋ ಅಂತ. ನೋಡಿ, ಇಲ್ಲಿ ಶೂ ಒಳಗಡೆ ಹೋಯ್ತು, ಎದ್ದು ತೆಗೆದು ಕೂತವ್ರೆ. ಕಮ್ ಆನ್, ಲೆಟ್ಸ್ ಕಂಟಿನ್ಯೂ ದ ಟ್ರೆಕ್ಕಿಂಗ್. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಈ ಟೈಮಲ್ಲಂತೂ ಅಲ್ಟಿ ಹೋಗುವ ಬನ್ನಿ. ಹಾಗೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ತಾ ಈ ಕಡೆಯಿಂದ 8 ಕಿಲೋಮೀಟರ್ಸ್ ಮತ್ತು ರಿಟರ್ನ್ ಆ ಕಡೆಯಿಂದ 8 ಕಿಲೋಮೀಟರ್ಸು. ಸೊ ಕಂಪ್ಲೀಟಾಗಿ ಸುಸ್ತಾಗೋಯ್ತು. ಟ್ರೆಕ್ಕಿಂಗ್ ಮಾಡ್ತಾ ಮಧ್ಯದಲ್ಲಿ ಒಂದು ಈ ಥರ ಪ್ಲೇಸ್ ಸಿಗುತ್ತೆ. ಎಲ್ಲಿ ಸುತ್ತ ನೋಡಿದರೂ ಬರೀ ಬೆಟ್ಟನೇ ಇರುತ್ತೆ. ತುಂಬ ಚೆನ್ನಾಗಿತ್ತು ಈ ವ್ಯೂ ಮಾತ್ರ. ಇಲ್ಲಿ ನಿಂತು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಹಿಪ್ 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 ಹಿಪ್. ಗುಡ್. ನಮ್ಮ ಅರವಿಂದ್ ಸರ್ಗೆ ಸುಸ್ತಾಗ್ಬಿಟ್ಟಿದೆ ಸದ್ಯಕ್ಕೆ. ಫುಲ್ ಇಲ್ಲ, ಎನರ್ಜೆಟಿಕ್ ಬಾಯ್ ಅವರು. ಯಾವ ಸುಸ್ತಾಗಿಲ್ಲಂತೆ ನೋಡಿ. ಇಲ್ಲಿ ಮಕ್ಕಳು ಅಂಗಡಿಲಿ ಏನಾದ್ರು ತಗೊಳಕ್ ನಿಂತಿದ್ದಾರೆ. ಅಕ್ಕ ಆ್ಯಂಡ್ ಗ್ಯಾಂಗ್. ವ್ಯೂ ನೋಡಿ ಗಾಯ್ಸ್.
ದ ಬೆಸ್ಟ್ ಮೆಡಿಸಿನ್ ಫಾರ್ ಮೈಂಡ್ ಅಪ್ಸೆಟ್ ಅಂದರೆ ಅದು ನೇಚರ್. ನೋಡಿ ಗಾಯ್ಸ್, ಅಲ್ಲಿ ಬಿಸಿಲಿತ್ತು, ಇಲ್ಲಿ ಬರೋಷ್ಟರೊಳಗೆ ಕಂಪ್ಲೀಟಾಗಿ ನೆರಳಾಗ್ಬಿಟ್ಟಿದೆ. ಹಾಗೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಮುಂದೆ ಗೈಡ್ ಕೂಡ ಹೋಗ್ತಿದ್ರು. ಗೈಡ್ ಹಿಂದೆನೇ ಮಕ್ಕಳು ಮತ್ತು ನಾವೆಲ್ಲ ಹೊರಟ್ವಿ. ತುಂಬ ಹುಷಾರಾಗಿ ಹೋಗಬೇಕು, ಅಲ್ಲಿ ಜಾರೋ ಚಾನ್ಸಸ್ ಕೂಡ ಇರುತ್ತೆ. ಅತಿ ಅತಿ ಮಕ್ಕಳೇ, ಅತಿ ಅತಿ 5ರಲ್ಲಿ ಸೈನಿಕರು ಮುತ್ತಿಗೆ ಹಾಕಿದ್ದಾರೆ. ಮಕ್ಕಳು ಮಾತ್ರ ಫುಲ್ ಎನರ್ಜೆಟಿಕ್ ಆಗಿ ಹತ್ತುತ್ತಿದ್ರು ಆ್ಯಂಡ್ ತುಂಬಾ ಖುಷಿಯಾಗಿ ಎಂಜಾಯ್ ಕೂಡ ಮಾಡ್ತಿದ್ರು. ಪ್ರತಿಯೊಂದು ವ್ಯೂವ್ನೂ ಕೂಡ ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಫೋಟೋಸ್ ತೊಗೊಂಡ್ವಿ. ಅಂತೂ ಇಂತೂ ಟ್ರೆಕ್ಕಿಂಗ್ನ ಮುಗಿಸಿ ಫೈನಲ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಅದು ಈ ಫಾಲ್ಸು. ಈ ಫಾಲ್ಸಲ್ಲಿ ತುಂಬಾ ಚೆನ್ನಾಗಿತ್ತು, ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ವಾಟರ್ ಮಾತ್ರ ಅಷ್ಟೇ ಕೋಲ್ಡ್ ಆಗಿತ್ತು. ಅಲ್ಲಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ತೊಗೊಂಡು ಹೊರಟ್ವಿ. ಗೈಸ್, ಕೊಡ್ಚಾದ್ರಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಕೆಳಗಡೆ ಹೋಗ್ತಾ ಇದೀವಿ. ಆ್ಯಂಡ್ ಮಕ್ಕಳಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ, ಹೆಂಗಿತ್ತು? ಫಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ ಮಾಡಿಕೊಂಡು ಮಕ್ಕಳೆಲ್ಲರೂ ಕೂಡ ಅಲ್ಲೇ ಕುತ್ಕೊಂಡು ತಿಂದು ನೆಕ್ಸ್ಟ್ ಅಲ್ಲಿಂದ ರೆಡಿಯಾಗಿ ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಯಾ ಗಾಯ್ಸ್, ಫೈನಲಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಬರ್ತಿದ್ದಾರೆ. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಅಣ್ಣ ಇವಾಗ ಹಾಯ್ ಹೇಳ್ತವನೆ. ಹಾಂ, ಬನ್ನಿ ಹೋಗುವ. ಕಾಲು ಸುಡ್ತೈತೆ ಅಂದ್ರ ಇಲ್ವಂತೆ, ನಮಗೆ ಆಲ್ರೆಡಿ ಪುಕ್ಕ ಪುಕ್ಕ ಅಂತೈತೆ. ಹೋಗುವ ಬನ್ನಿ. ಅಣ್ಣ ಫುಲ್, ಅಣ್ಣಂಗೆ ನಿದ್ದೆ ಬೇಡ ಏನು ಬೇಡ, 2 ದಿನ ಈಸ್ ಫುಲ್ ಎನರ್ಜೆಟಿಕ್ ಪರ್ಸನ್. ಹೌದು, ನಮಗೆ ನೋಡಿ ಒಂದು 5 ನಿಮಿಷ ಪ್ಲೇಸ್ ಸಿಕ್ಕಿದ್ರು ಅಂತಿರ್ತೀವಿ. ಗಾಡಿ ಇಳ್ಕೊಂಡು ಅಲ್ಲಿಂದ ಬಂದು ಸೀದಾ ಟೆಂಪಲ್ ಹತ್ರ ಬಂದು ಎಲ್ಲರೂ ಕೂಡ ಟೆಂಪಲ್ಗೆ ಎಂಟ್ರ್ ಆದ್ವಿ. ತುಂಬ ರಶ್ ಇರಲಿಲ್ಲ, ಫ್ರೀಯಾಗೇ ಇತ್ತು. ಚೌಡೇಶ್ವರಿ ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದೀವಿ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ಬರ್ತಿರೋದು ಆ್ಯಂಡ್ 2ನೇ ಸತಿನೂ ಅಣ್ಣನ ಜೊತೆನೇ ಬರ್ತಿದ್ದೀನಿ. ಸೊ ಬನ್ನಿ ದರ್ಶನ ಹೆಂಗಾಗುತ್ತೆ ನೋಡೋಣ. ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ. ಲೆಟ್ಸ್ ಗೋ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಊಟದ ಕಡೆಗೆ ಹೋದ್ವಿ. ಅಲ್ಲಿ ಸೀರಿಯಲ್ ಸ್ಟಾರ್ ಕೂಡ ಸಿಕ್ಕಿದ್ರು. ಅಲ್ಲಿ ಅವ್ರ ಜೊತೆ ಒಂದಷ್ಟು ಫೋಟೋಸ್ ತೊಗೊಂಡ್ವು ಮಕ್ಕಳು. ಅದಾದಮೇಲೆ ಊಟ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇವತ್ತು ಫ್ರೈಡೇ ಆಗಿದ್ದರೂ ಕೂಡ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಹೊತ್ತು ದೇವ್ರ ಮುಂದೆ ನಿಂತ್ಕೊಂಡು ದರ್ಶನ ಮಾಡೋವಂಥ ಅವಕಾಶ ಕೂಡ ಸಿಕ್ತು ನಮಗೆ. ಸೊ ತುಂಬ ಖುಷಿ ಆಯಿತು ದರ್ಶನ ಮಾಡಿದ್ದು. ಈಗ ಪ್ರಸಾದನೂ ಆಯಿತು. ಇವಾಗ ಹೋಗುವ ಬನ್ನಿ. ಸಿಗಂದೂರು ಬ್ರಿಡ್ಜ್ ಮೇಲೆ ಹೋಗೋದೇ ಒಂಥರ ಖುಷಿ. ಎಷ್ಟು ದೂರ ನೋಡಿದ್ರು ನೀರೇ ಕಾಣಿಸ್ತಿರುತ್ತೆ. ಈಗ ಶರಾವತಿ ನದಿಯ ಮೇಲೆ ಇದ್ದೀವಿ. ಎಲ್ಲರೂ ಕೂಡ ಈ ಕಡೆ ಬರೋ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಹಾಂ, ಓಕೆ ಗರ್ಲ್ಸ್ ಇಲ್ಲಿ ಎಲ್ಲ ಹಾಯ್ ಬಾಯ್ ಮಾಡೋರೆ ಆದ್ರು. ಅಣ್ಣ ಅಂತೂ ಫುಲ್ ಮಕ್ಕಳು ಫೋಟೋ ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಆ್ಯಂಡ್ ಅಕ್ಕ ಅಲ್ಲಿದ್ದಾರೆ. ಓಕೆ ಫೈನ್. ಈಗ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಗೊಂಡು ಹೊಡುವ. ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟ್ರಾವೆಲ್ ಮಾಡ್ತಾ ಅಂತ್ಯಾಕ್ಷರಿ ಎಲ್ಲ ಆಡ್ತಾ ಟೈಮ್ ಪಾಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಬಸ್ದಿಗೆ ಬಂದಿದ್ದೀವಿ, ಚತುರ್ಮುಖ ಬಸ್ದಿಗೆ ಹೋಗ್ತಾ ಇದ್ದೀವಿ. ಹೋಗುವ, ಇಟ್ಸ್ ಒಂದು ಜೈನ್ ಟೆಂಪಲ್. ಸೊ ನೋಡುವ ಹೇಗಿದೆ ಅಂತ. ಒಳಗಡೆ ಕ್ಯಾಮ್ರಾ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡೋಣ. ಅಲೋ ಇದ್ದರೆ ನಿಮಗೂ ತೋರಿಸ್ತೀನಿ, ಇಲ್ಲ ಅಂತ ಅಂದರೆ ನಾವು ನೋಡ್ಕೊಬಂದು ಹೆಂಗಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ಕಾಲು ನೋವಾಗಿದೆ ನಿಮಗೆ? ತುಂಬ ಎಷ್ಟು? ತುಂಬ ನೋವಾಗಿ ನಡೆಯೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ಪೇನ್ ಆಗಿದೆ. ಹೌದು, ನಿಜ. ತೋರಿಸ್ತೀನಿ. ಇದು ಆ್ಯಕ್ಚುಲಿ ರಾಣಿ ಚೆನ್ನಭೈರದೇವಿ ಅವರ ಆಳ್ವಿಕೆ ನಡೆದಂಥ ಜಾಗ ಆ್ಯಂಡ್ ಇದು ಅವರಿದ್ದಾಗ ಕಟ್ಟಿದಂಥ ವಸತಿಗಳು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಗೈಡ್ ಕೂಡ ಸಿಕ್ಕಿದ್ರು ಆ್ಯಂಡ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅಲ್ಲಿಂದ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಹೊನ್ನಾವರಕ್ಕೆ ಹೋದ್ವಿ. ಇದೇ ನಾವು ಸ್ಟೇ ಆಗಿದ್ದಂಥ ರೂಮು ಹೊನ್ನಾವರದಲ್ಲಿ. ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ಒಂದು ಸಿಂಗಲ್ ದೊಡ್ಡ ಹಾಲು, ಹಾಗೆ ಒಂದು ಬಾಲ್ಕನಿ ಮತ್ತು ವಾಶ್ರೂಮ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಎಲ್ರಿಗೂ ತುಂಬ ಇಷ್ಟ ಆಯಿತು ರೂಮು. ಕಿಚನ್ ಕೌಂಟರ್ ಕೂಡ ಇತ್ತು. ಎಲ್ಲರೂ ಸುಸ್ತಾಗಿರೋದ್ರಿಂದ ನೈಟ್ ಊಟನ ಪ್ರಿಪೇರ್ ಮಾಡಿ ಊಟ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ನಿದ್ದೆ ಹೊಡಿದ್ರು ಮಾತ್ರ. ಗುಡ್ ಮಾರ್ನಿಂಗ್, ಸೆಕೆಂಡ್ ಡೇ ಆಫ್ ದ ಟ್ರಿಪ್. ಆ್ಯಕ್ಚುಲಿ ಇವಾಗ ನಾವು ಹೊರಟಿದ್ದೀವಿ ಹೊನ್ನಾವರ ಬೋಟಿಂಗಿಗೆ. ಬೋಟಿಂಗ್ ಮುಗಿಸ್ಕೊಂಡು ಹಾಗೆ ನಿಯರೆಸ್ಟ್ ಏನೇನು ಸಿಗುತ್ತೋ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಮುರುಡೇಶ್ವರ ಹೋಗೋ ಪ್ಲ್ಯಾನ್ ಇದೆ. ಸೊ ನನ್ನ ಔಟ್ಫಿಟ್ ಇದಾಗಿದೆ ಇವತ್ತು. ವೆಲ್ವೆಟ್ ಪ್ಯಾಂಟ್ಗೆ ಗ್ರೀನ್ ಕಲರ್ ಶರ್ಟ್ ಹಾಕಿದ್ದೀನಿ ಆ್ಯಂಡ್ ಮಕ್ಕಳು ಕೂಡ ರೆಡಿ ಇದ್ದಾರೆ. ಇನ್ನೇನು ಹೊರಡೋದಷ್ಟೇ. ವ್ಯೂ ನೋಡಿ ಹೇಗಿದೆ, ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿದೆ. ಇನ್ನು ಸನ್ರೈಸ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಬಟ್ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಸೊ ನಾವು ಇವಾಗ ಹೊರಡುವ, ಬನ್ನಿ ಹೋಗುವ. ಮಕ್ಕಳೆಲ್ಲ ಆಲ್ಮೋಸ್ಟ್ ಬಂದು ಕೂತಿದ್ದಾರೆ, ಅಣ್ಣ ಬರಬೇಕಷ್ಟೇ. ಇನ್ನು ಇಲ್ಲಿ ವ್ಯೂ ಮಾತ್ರ ಅಲ್ಟಿ ವ್ಯೂ ಇದೆ. ಬೆಳಗ್ಗೆ ಅದು ಚೆನ್ನಾಗಿದೆ ವ್ಯೂ. ಎಲ್ಲರೂ ಗಾಡಿ ಹತ್ಕೊಂಡು ನೆಕ್ಸ್ಟ್ ನಾವು ಹೋಗಿದೆ ಬೋಟಿಂಗ್ ಹತ್ರ. ಬೋಟಿಂಗ್ ಜಾಗಕ್ಕೆ ಹೋಗೋಷ್ಟರೊಳಗೆ ಅರೌಂಡ್ ಹಾಫ್ ಆನ್ ಅವರ್ ಆಯಿತು. ಬೋಟಿಂಗಿಗೆ ಬಂದಿದ್ದೀವಿ. ಈಗ ಮಕ್ಕಳು ಬರ್ತಿದ್ದಾರೆ. ಕಮಾನ್ ಗರ್ಲ್ಸ್,
ಮಕ್ಕಳೆಲ್ಲರೂ ಫುಲ್ ಜೋಶಲ್ಲಿ ಎಕ್ಸೈಟ್ಮೆಂಟಲ್ಲಿ ಬೋಟಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದರು. ಹಾಗೆ ನಮಗೆ ಅಲ್ಲೊಬ್ಬರು ಸರ್ ಕೂಡ ಸಿಕ್ಕಿದ್ರು, ಅವರು ಅಣ್ಣನ ಫ್ರೆಂಡು ವಿನೋದ್ ಸರ್. ತುಂಬ ಖುಷಿ ಆಯಿತು. ಅವ್ರು ಬಂದು ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಟ್ ಮಾಡಿ ನಮಗೆಲ್ಲ ಪ್ಲೇಸಸ್ನೂ ತೋರಿಸ್ಕೊಂಡ್ಬಂದರು. ಹೋಗೆಲ್ಲ ನಿಂತ್ಕೊಂಡು ನಮ್ಮ ಬೋಟ್ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಅಲ್ಲಿಂದ ಶರಾವತಿ ನದಿ ಮೇಲೆ ಟ್ರೈನ್ ಹೋಗ್ತಿತ್ತು ಆ್ಯಂಡ್ ಟಿಪ್ಪರ್ ಲಾರಿಗಳನ್ನ ತೊಗೊಂಡು ಹೋಗ್ತಿದ್ರು. ಅದೆಲ್ಲ ವ್ಯೂ ಚೆನ್ನಾಗಿತ್ತು. ಬೋಟ್ ಬಂದ ಕೂಡಲೇ ಎಲ್ಲರೂ ಕೂಡ ಬೋಟಲ್ಲಿ ಹೋಗಿ ಕೂತ್ಕೊಂಡ್ವಿ. ಎಲ್ಲರ ಮುಖದಲ್ಲೂ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು, ಹೇಗಿರುತ್ತೋ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಟಿ ಇತ್ತು ಅಂತ. ನಮ್ಮ ಜೊತೆ ವಿನೋದ್ ಸರ್ ಮತ್ತು ಅವ್ರ ಮಗ ಕೂಡ ಬಂದಿದ್ದರು ಆ್ಯಂಡ್ ಅವರೇ ಹೊನ್ನಾವರದಲ್ಲಿದ್ದರು. ಇದೇ ಫಸ್ಟ್ ಟೈಮ್ ಅಂತೆ ಬೋಟಿಂಗ್ ಬಂದಿದ್ದು. ನನಗೂ ಆಶ್ಚರ್ಯ ಆಯಿತು. ಓಕೆ, ವಿ ಆರ್ ಮೂವಿಂಗ್ ಗೈಸ್, ಎಂಜಾಯ್ ದ ಬೋಟಿಂಗ್. ಹಾಯ್ ಮಾಡಿ ಎಲ್ರು. ಯಾಕ್ರೋ ಬಾಯ್ಸ್, ಏನು ಕತೆ ನಿಮ್ಮದು? ಮಾತಿಲ್ಲ, ಕತೆ ಇಲ್ಲ. ಬೋಟ್ ಹೊರಟಾಗ ಒಂದು ನಾರ್ಮಲ್ ರಿವರ್ ಮೇಲೆ ಜಸ್ಟ್ ಬೋಟಿಂಗ್ ಹೋಗ್ತಿದೀವಿ ಅಂತ ಅನಿಸ್ತಿತ್ತು. ಹೋಗ್ತಾ ಗೊತ್ತಾಯ್ತು ಅಣ್ಣ ನಾನು ಇಲ್ಲಿ ಕೂತಿದ್ದೀನಿ, ಮಕ್ಕಳೆಲ್ಲ ಅಲ್ಲಿ ಕೂತಿದ್ದಾರೆ. ಹಾಯ್ ಬಾಟೋ. ಅದೇ ಬೋಟಿಂಗ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಲೆಟ್ಸ್ ಗೋ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಇಟ್ಸ್ ಲೈಕ್ ಅ ಬೇರೆ ಫೀಲ್. ಎಂಜಾಯ್ ಮಾಡ್ತಿದ್ದೀರಾ? ನಿಜ ಹೇಗೆ ಫೀಲ್ ಆಗ್ತಿದೆ? ಮ್ಯಾಂಗ್ರೋವ್ ಟ್ರೀಸ್ಗಳೆಲ್ಲ ಇದೆ ನೋಡಿ. ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಮ್ಯಾಂಗ್ರೋವ್ ಟ್ರೀಸ್ನ ನೋಡ್ತಿರೋದು. ತುಂಬ ಚೆನ್ನಾಗಿ. ಗೈಸ್, ಸೀರಿಯಸ್ಲಿ ಹೇಳಬೇಕು ಅಂದರೆ ನಾನು ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದ್ಕೊಂಡಿರಲಿಲ್ಲ. ಸೇಮ್ ಆಸ್ ಅ ಕೇರಳ ಫೀಲ್ ಬರ್ತಿದೆ. ಅಲ್ಟಿಮೇಟ್. ಓ ಮೈ ಗಾಡ್, ವಾಟ್ ಅ ವ್ಯೂ. ಸೀರಿಯಸ್ಲಿ ಹೊನ್ನಾವರ ಬಂದರೆ ಪ್ಲೀಸ್ ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಬೋಟಿಂಗ್ನ ಬಂದು ಬೋಟಿಂಗ್ನ ಎಂಜಾಯ್ ಮಾಡಿಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗಿ. ನೇಚರ್ ಅಂದರೆ ನಥಿಂಗ್ ಅಂದರೆ ನಥಿಂಗ್. ತುಂಬ ಚೆನ್ನಾಗಿದೆ. ಮೇ ಬಿ ಇದು ಲೋಟಸ್ ಪಾಯಿಂಟ್ ಅನ್ಸುತ್ತೆ. ಲೋಟಸ್ ಪಾಯಿಂಟ್ ಹತ್ರ ಬಂದ್ವಿ. ನಮ್ಮ ದುರಾದೃಷ್ಟ ಲೋಟಸ್ ಇರಲಿಲ್ಲ. ಬಟ್ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಓ ಮೈ ಗಾಡ್, ಸೇಮ್ ಕೇರಳ ವ್ಯೂ. ನೆಕ್ಸ್ಟ್ ವ್ಯೂನಲ್ಲಿ ಒಂದು ಪುಟ್ಟ ಐಲ್ಯಾಂಡ್ ಇತ್ತು, ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಫೈನಲಿ ಒಂದು ಅಮೇಝಿಂಗ್ ಬೋಟ್ ರೈಡಿಂಗ್ನ ಮುಗಿಸ್ಕೊಂಡು ಮತ್ತೆ ದಡಕ್ಕೆ ಬಂದು ಸೇರ್ಕೊಂಡ್ವಿ. ದಡಕ್ಕೆ ಬರೋ ಅಷ್ಟರೊಳಗೆ ಎಲ್ರಿಗೂ ಹೊಟ್ಟೆ ಹಸ್ತಿತ್ತು. ಟಿಫನ್ನ ಪ್ರಿಪೇರ್ ಮಾಡ್ಕೊಂಡು. ಬೋಟಿಂಗ್ ಹೆಂಗಿತ್ರ? ಸೆಕೆಂಡ್ ಡೇ ಟಿಫನ್ ಪುಳಿಯೋಗರೆ, ಸೊ ಎಲ್ಲರೂ ತಿಂದ್ವಿ. ಗೈಸ್, ಇವಾಗ ಕಾಂಡ್ಲಾ ವಾಕ್ಗೆ ಬಂದಿದ್ದೀವಿ. ಐ ಮೀನ್ ಇಟ್ಸ್ ಪಾರ್ಕ್ ಥರ ಅನ್ಕೋತೀನಿ, ವನ. ಲೆಟ್ಸ್ ಗೋ. ಅಕ್ಕ ಆ್ಯಂಡ್ ಅಣ್ಣ ಆ್ಯಂಡ್ ಇಲ್ಲಿ ಮಕ್ಕಳು ಹೋಗುವ. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿ ಇಲ್ಲಿ ಎಂಟ್ರಿ ಫೀಸು 20 ರೂಪೀಸ್ ಇದೆ ಪರ್ ಹೆಡ್. ಪ್ರೀ ವೆಡ್ಡಿಂಗ್ ಆದರೆ ಯು ಹ್ಯಾವ್ ಟು ಪೇ 1000. ಬರೋವಾಗ ಎಂಟ್ರಿ ಫೀಸ್ನ ಇಟ್ಕೊಂಡು ಬನ್ನಿ. ಇಲ್ಲಿ ಟಿಕೆಟ್ಸ್ ತೊಗೊಂಡು ಒಳಗೆ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಒಳಗಡೆ ಹೋಗ್ತಾ ಇದ್ದೀವಿ. ಯು ಕ್ಯಾನ್ ಸಿ ದ ಮ್ಯಾಂಗ್ರೋವ್ ಟ್ರೀ. ಇಟ್ಸ್ ಆಸಮ್. ಫುಲ್ ಫಾರೆಸ್ಟ್ ಅನ್ಕೋತೀನಿ ಇದು. ಹೋಗುವ ಬನ್ನಿ. ಮೇ ಬಿ ಇದು ಎಕ್ಸಸ್ನ ಟ್ರೀಸ್ನ ಕಟ್ ಮಾಡ್ತಿದ್ದಾರೆ. ಹಾಗೆ ಮ್ಯಾಂಗ್ರೋವ್ ಟ್ರೀ ವ್ಯೂನ ಎಂಜಾಯ್ ಮಾಡ್ತಾ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು. ಮೈ ಗಾಡ್, ಮ್ಯಾಂಗ್ರೋವ್ ರೂಟ್ಸ್ ನೋಡಿ ಗಾಯ್ಸ್, ಸೂಪರ್. ಮ್ಯಾಂಗ್ರೋವ್ ಫಾರೆಸ್ಟ್ನ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಹೆಂಗಿತ್ತು? ಯಾಕ್ರೋ ಬೇಜಾರಾಗ್ಬಿಟ್ಟಿದ್ದೀರಾ? ಸೂಪರ್ ಅಂತೆ. ಅಲ್ಲಿ VR 3D ಗೇಮ್ ಕೂಡ ಇತ್ತು, ಚೆನ್ನಾಗಿತ್ತು. ಇವಾಗ ಎಕೋ ಬೀಚಿಗೆ ಬಂದಿದ್ದೀವಿ. ಮಕ್ಕಳು ಆಲ್ರೆಡಿ ಆಟ ಆಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನನಗೂ ನೀರಿಗೆ ಬೀಳಲಿಕ್ಕೆ ಇಷ್ಟ ಇರಲಿಲ್ಲ, ಸೊ ಹಂಗಾಗಿ ನಾನು ಬಿದ್ದಿಲ್ಲ. ಆ್ಯಂಡ್ ಅಣ್ಣ ಮತ್ತು ಮಕ್ಕಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಲೆಟ್ ದಮ್ ಎಂಜಾಯ್ ಅಂತ ನಾನು ನಿಂತಿದ್ದೀನಿ. ನೆಕ್ಸ್ಟ್ ನೋಡುವ ಎಲ್ಲಿಗೆ ಹೋಗೋದು ಅಂತ. ಈಗ ಜಸ್ಟ್ ಅವ್ರು ಎಂಜಾಯ್ ಮಾಡೋದನ್ನ ನೋಡಿ. ಎಕೋ ಬೀಚ್ನಲ್ಲಿ ಅರೌಂಡ್ 1.5 ಅವರ್ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ರೀಲ್ಸ್ ಎಲ್ಲ ಮಾಡ್ಕೊಂಡು ಮತ್ತೆ ಮಕ್ಕಳು ಟ್ರೆಡಿಷ್ನಲಲ್ಲಿ ರೆಡಿ ಆಗಿದ್ದೀವಿ. ಎಲ್ಲರೂ ಪಂಚೆ ಶರ್ಟ್ ಹಾಕೊಂಡಿದ್ದಾರೆ. ನನ್ನ ಔಟ್ಫಿಟ್ ಇವತ್ತು ಕುರ್ತಾ. ಅಕ್ಕ ಫುಲ್ ರೆಡಿ ಆಗ್ತಾ ಇದ್ದಾರೆ. ಮಕ್ಕಳು ಇಲ್ಲೂ ಕೂಡ ರೆಡಿ ಆಗ್ತಿದ್ದಾರೆ. ಇವಾಗ ಮುರುಡೇಶ್ವರ ಹೋಗ್ತಿದ್ದೀವಿ. ಹೋಗುವ ಬನ್ನಿ. ಸಂಜೆವರೆಗೂ ಇದ್ದಿಲ್ಲೇ ಓಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಇಲ್ಲ ಹೋಯ್ತವ್ರೆ ಮಾಡಿ ಆಮೇಲೆ ಹೋಗು. ನಾವು ಮುರುಡೇಶ್ವರ ತಲುಪೋ ಅಷ್ಟರೊಳಗೆ 2:30 ಆಗಿತ್ತು. ಅಲ್ಲಿ ದರ್ಶನ 3 o'clock ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ದರ್ಶನಕ್ಕೆ ಕೂಡ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಮಕ್ಕಳೆಲ್ಲ ಟ್ರೆಡಿಷ್ನಲ್ ವೇರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ಕೂಡ ಒಂದು ಫೋಟೋಸ್ ತೊಗೊಂಡು. ಮುರುಡೇಶ್ವರದಲ್ಲಿ ದೇವ್ರ ದರ್ಶನ ಆಯಿತು, ಊಟ ಕೂಡ ಆಯಿತು. ಊಟ ಆದ ತಕ್ಷಣ ಇವಾಗ ಶಾಪಿಂಗ್ ಹೋಗ್ತಿದ್ದೀವಿ. ನಮ್ಮ ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀವಿ. ಏನೇನು ತಗೋತಿರೋ? ಏನೇನು ಸಿಗುತ್ತೆ ಅದನ್ನು ತಗೋತಾವಂತೆ. ಬಂದಿಲ್ಲಿ ಶಾಪಿಂಗ್ ಮಾಡ್ರು ಅಂದರೆ ಕುಡ್ಕೊಂಡು ಕೂತವೆ.
ಮುರುಡೇಶ್ವರ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ರೂಮ್ಗೆ ಹೋಗಿ ಊಟ ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಫೈನಲಿ ದ ಲಾಸ್ಟ್ ಡೇ ಆಫ್ ದ ಟ್ರಿಪ್ ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ಕೂಡ ಟಿಫನ್ ಕೂಡ ರೆಡಿ ಆಗಿದೆ. ಸೊ ಇವತ್ತು ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ನೋಡುವ. ಹೋಗ್ತಾ ಹೇಳ್ತೀನಿ, ಹೋಗುವ ಬನ್ನಿ. ಎಲ್ಲರೂ ಆಲ್ಮೋಸ್ಟ್ 8 o'clock ಅಷ್ಟರಲ್ಲಿ ರೆಡಿ ಆದರು. ನಾವು ರೂಮ್ ಬಿಡೋ ಅಷ್ಟರೊಳಗೆ ಅರೌಂಡ್ 8 ಗಂಟೆ ಆಗಿತ್ತು. ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಾನು ಅಲ್ಲಿಂದ ವಿನೋದ್ ಸರ್ ಜೊತೆ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗಿ ಬರೋಣ ಬನ್ನಿ 10 ಮಿನಿಟ್ಸಲ್ಲಿ ಅಂತ ಅಂದರು. ಸೊ ನಾನು ಕೂಡ ಹೊರಟೆ. ಹೋಗಿ ಶರಾವತಿ ನದಿದು ವ್ಯೂ ಪಾಯಿಂಟ್ನ ನೋಡಿಕೊಂಡು ರಿಟರ್ನ್ ಬಂದು ನಾನು TT ಜಾಯ್ನ್ ಆದೆ. ನೆಕ್ಸ್ಟ್ ಅಲ್ಲಿಂದ ಕರಿಕಾನನ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ಅಲ್ಲೊಂದು ಒಳ್ಳೆ ವ್ಯೂ ಕಾಣಿಸ್ತಿತ್ತು. ನೆಕ್ಸ್ಟ್ ನಾವು ಮಿರ್ಜಾನ ಫೋರ್ಟ್ಗೆ ತಲುಪಿದ್ವಿ. ಇಲ್ಲಿ ಫೋರ್ಟ್ ವ್ಯೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕೋಟೆ ಬಗ್ಗೆ ಹೇಳೋ ಹಾಗೆ ಇಲ್ಲ, ಆ ಕಾಲದಲ್ಲಿ ಕಟ್ಟಿರೋದು ಅಂದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಮಕ್ಕಳೆಲ್ಲ ಫುಲ್ ಸುಸ್ತಾಗಿ ಹೋಗಿದ್ರು. ನೆಕ್ಸ್ಟು ಗೋಕರ್ಣ ಟೆಂಪಲಿಗೆ ಬಂದ್ವಿ. ಗೋಕರ್ಣ ಟೆಂಪಲಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಗೋಕರ್ಣ ಬೀಚ್ ಹತ್ರ ಹೋಗಿ ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಈಗ ಯಾಣಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಿದ್ದಾರೆ ಹನ್ನೊಂದೆಲ್ಲ. ಲೆಟ್ಸ್ ಗೋ. ಟೈಮ್ ಆಗಿದೆ ಅಂತ ಹೆಂಗೆ ಓಡ್ತಿದ್ದಾರೆ ಅಂದರೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತವ್ರೆ. ಓಡಿ ಫೈನಲಿ ವಿ ಆರ್ ಇನ್ ಯಾಣ. ಹತ್ತವ್ರೆ ಮೇಕೆ ಕೇವ್ ವಿಸಿಟ್ಗೆ. ಕೇವ್ ಒಳಗೆ ಹೋದಾಗ ವ್ಯೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬಿಸಿಲು ಕೂಡ ಕಮ್ಮಿ ಇತ್ತು. ನಾವು ಹೋದಾಗ ಲಾಸ್ಟ್ ಟೈಮ್ ಬಂದಾಗ ಬಿಸಿಲು ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಒಂದಷ್ಟು ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೋಗಿ 10 ನಿಮಿಷಕ್ಕೆ ಹತ್ತವ್ರೆ. ಎಷ್ಟು ಬೇಗ ಹತ್ತಿದ್ದೀರಲ್ಲ ಅತಿ. ನೈಟ್ ಊಟ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಗಾಡಿನ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ. ಸೊ ಇವಾಗ ಊಟನ ಪ್ರಿಪೇರ್ ಮಾಡಿಕೊಂಡು ಹೊರಡೋದೆ. ಮನೆಗೆ ಹೋಗೋಷ್ಟೊಳಗೆ ಅರೌಂಡ್ 11 ಆಗುತ್ತೆ ಅಂತ ಅಂತಿದ್ದಾರೆ. ಸೊ ಹಾಗಾಗಿ ಊಟ ಮಾಡ್ಕೊಂಡೇ ಹೋಗೋಣ ಅಂತೇಳಿ ಗಾಡಿ ನಿಲ್ಲಿಸ್ಕೊಂಡಿದ್ದೀವಿ. ನೈಟ್ ಊಟಕ್ಕೆ ಬೇಳೆ ಸಾಂಬಾರು, ರೈಸು ಮತ್ತು ಬಜ್ಜಿ ಮತ್ತು ಹಪ್ಪಳ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಬರೋ ದಾರಿಯಲ್ಲಿ ಅರೌಂಡ್ 2 hours ದಮ್ ಶರಟ್ ಎಲ್ಲ ಆಡಿದ್ದೀವಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ನ್ಯಾಕ್ಸ್ಗೆ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಆಲೂರಿಗೆ ತಲುಪೋ ಅಷ್ಟರೊಳಗೆ 1:30 ಆಯಿತು. ಮಕ್ಕಳೆಲ್ಲ ಫುಲ್ಲು ನಿದ್ದೆಲಿದ್ರು. ಬಂದ ತಕ್ಷಣ ಎದ್ದೇಳಿಸಿ ನೆಕ್ಸ್ಟ್ ಅವ್ರ ಪೇರೆಂಟ್ಸಿಗೆ ವೆಯ್ಟ್ ಮಾಡ್ತಿದ್ರು. ನಾನು ಕೂಡ ಮನೆಗೆ ಬಂದೆ. ಹೌ ವಾಸ್ ದ ಟ್ರಿಪ್? ಗುಡ್. ನೈಟು ಮನೆಗೆ ಬರೋ ಅಷ್ಟರೊಳಗೆ ಅರೌಂಡ್ 2 o'clock ಆಯಿತು. ನಾನು 11 ಆಗುತ್ತೆ ಅಂದ್ಕೊಂಡೆ. ಸೊ ಬರೋ ಅಷ್ಟರೊಳಗೆ 2 ಆಯಿತು ಆ್ಯಂಡ್ ಟ್ರಿಪ್ ಕೂಡ ತುಂಬ ಚೆನ್ನಾಗಿತ್ತು. ಮೇ ಬಿ ವಿಡಿಯೋನು ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದಿಷ್ಟು ನಮ್ಮ ಟ್ಯೂಷನ್ ಟ್ರಿಪ್ ವ್ಲಾಗ್ ಆಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.